ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೀಗೆ ಕಳೆದಿರುವಂತದ್ದು. ನವೀನ್ ಅವರೇ, ನವೀನ್ ಅವರೇ ನಮಸ್ತೆ. ಕೇರ್ ಟೇಕರ್ ಆಗಿ ಅವ್ರ ಜೊತೆಗೆ ಇದ್ದಂಥವ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ಆತ್ಮೀಯರಾಗಿ ಸಾಕು ಮಕ್ಕಳಾಗಿ ಇದ್ರಿ, ಹೇಗಿತ್ತು ಅವರ ಕೊನೆ ದಿನ? ಮೇಡಮ್, ಮೊನ್ನೆವರೆಗೂ ಚೆನ್ನಾಗಿದ್ರು ಅವರು. ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಸಾಮಾನ್ಯಗೆ ಸಣ್ಣ ಪುಟ್ಟ ಉಸಿರಾಟ ತೊಂದರೆ ಅವಾಗ ಬರ್ತಾಯಿತ್ತು. ಮಾತ್ರೆಗಳು ಎಲ್ಲ ಡಾಕ್ಟ್ರು ಏನು ಹೇಳ್ತಾರೆ ಅದು ನಡೀತಾ ಇತ್ತು. ನೆನ್ನೆ ಬೆಳಗ್ಗೆ ಏನಾಯಿತು ಅಂದರೆ 5 ಗಂಟೆಗೆ ಹುಡುಗಿ ಇರ್ತಾ ಇರೋ ಜೊತೆಲೆ ನೀವು ಒಂದು ಸ್ವಲ್ಪ ಬೇಗ ಬನ್ನಿ ಅಂತ ಅಂದರು. ಏನಕ್ಕೆ ಅಂದ್ರೆ ನಾನು ಯಾವಾಗಲೂ ಮಲಿಕಬೇಕಾದ್ರೆ ಫೋನ್ ನನ್ನ ಪಕ್ಕದಲ್ಲೇ ಮಡಿಕತ್ತೀರ, ಅಲ್ಲಿಂದ ಏನಾದ್ರು ಮಿಡ್ ನೈಟಲ್ಲಿ ಬಂದರೆ ಅಂದ್ಬಿಟ್ಟು ನಾನು ಹಂಗೂ ಏನಾದರೂ ಸೈಲೆಂಟ್ ಆಗಿಬಿಟ್ಟಿದೆ ಅಂತ 3 ಸರಿ ಚೆಕ್ ಮಾಡ್ಬಿಟ್ಟು ಮನಿಕತ್ತಾ ಇದೆ. ಅದೇ ಥರ ಬೆಳಗ್ಗೆ 5 ಗಂಟೆ ಫೋನ್ ಮಾಡ್ತಕ್ಕ ಹೇಳಿ ಬಗ್ಗೆ ಅಂತ ಅಂದೆ. ಸ್ವಲ್ಪ ಆದಷ್ಟು ಬೇಗ ಬನ್ನಿ, ರಾತ್ರಿ ಎಲ್ಲ ಅಮ್ಮ ಸರಿಯಾಗಿ ನಿದ್ರೆ ಮಾಡಿಲ್ಲ, ತುಂಬ ಡಿಸ್ಕಂಫರ್ಟ್ ಇದೆ ಅಂತ ಅಂದ್ರು. ತಕ್ಷಣ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ 15 ನಿಮಿಷ ಆಯ್ತು, ನಾನು ಹೋಗಕ್ಕೆ 15 ನಿಮಿಷ ಅಂದ್ಬಿಟ್ಟು ತಕ್ಷಣ ಅಲ್ಲಿಗೆ ಹೋದೆ ಮೇಡಮ್. ನಾನು ಹೋಗಿರೋ ಸಮಯದಲ್ಲಿ ಡಾಕ್ಟ್ರ್ ಏನಂದ್ರೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆಯಲ್ಲ, ಅದೊಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅವ್ರು ಏನೈತೆ ಪ್ರೋಟೋಕಾಲ್ ಅದು ಸ್ಟಾರ್ಟ್ ಮಾಡಿದ್ರು ಸರ್. ಅದು IV ಇಂಜೆಕ್ಷನ್ ಕೊಟ್ಟು ಅವರು ಮಧ್ಯಾಹ್ನಷ್ಟಕ್ಕೆ ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಆಮೇಲೆ 12 ಗಂಟೆ ಆಗ್ತಾ ಇದ್ದಂಗೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು, 10:30 11 ಗಂಟೆಯಲ್ಲಿ. ಆಗ ನಮ್ಮಮ್ಮ ಇದು ನಾನು ಪಲ್ಸ್ ರೇಟ್ ಎಲ್ಲ ನೋಡಿದಾಗ ಒಂದ್ಸರಿ 44 ತೋರಿಸ್ತು, 77 ತೋರಿಸ್ತು. ಯಾವಾಗ ಡಾಕ್ಟ್ರಿಗೆ ಕೇಳಿದ್ರೆ ಮನಗಿದ್ರೆ ಸ್ವಲ್ಪ ಈ ಥರ ಇರ್ತದೆ ಎಲ್ಲ ಅಂತ ನೋಡಿದಾಗ ಏನೋ ಪಲ್ಸ್ ರೇಟ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಆಮೇಲೆ ಇಮಿಡಿಯೇಟ್ ಅವ್ರ ಮೊಮ್ಮಗಳಿಗೆಲ್ಲ ಫೋನ್ ಮಾಡಿದೆ, ಏನು ಮಾಡೋದು ಅಂತ ನಾನು ಕೇಳಿದಕ್ಕೆ ಅಡ್ಮಿಟ್ ಮಾಡ್ಬಿಡೋದ ಅಪ್ಸರ ಅಂತ ಅಂದೆ. ಸರಿ ಆಯಿತು, ಇದು ನಾವು ಬೇಗ ಬರ್ತೀವಿ, ಅಡ್ಮಿಟ್ ಮಾಡಿ ಅಂತ ಅಂದ್ರು. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೋಗಿ ಇಮಿಡಿಯೇಟಲ್ಲಿ ಇದಾದಾಗ ಅವ್ರು ಏನಂತ ಹೇಳಿದ್ರು ಅಂತಂದರೆ ಕಿಡ್ನಿದೆಲ್ಲ ಡ್ಯಾಮೇಜ್ ಆಗಿ ಇದು ವರ್ಕ್ ಆಯ್ತಲ್ಲ, ನಾವು 20-30% ಗ್ಯಾರಂಟಿ ಕೊಡೋದು ಅಂತ ಹೇಳಿದ್ರು. ತಕ್ಷಣ ಅವರೆಲ್ಲರ ಫ್ಯಾಮಿಲಿ ಎಲ್ಲ ಬಂದು ಇದು ತುಂಬಾ ಸಿಂಪಲ್ ಆಗಿರ್ತಾ ಇದ್ರು, ಅಷ್ಟೆಲ್ಲ ಆಸ್ತಿ ಇತ್ತು, ದುಡ್ಡಿತ್ತು, ಆದ್ರೂ ಅಷ್ಟು ಸರಳವಾಗಿ ಜೀವನ ಮಾಡೋದಕ್ಕೆ ಕಾರಣ ಏನು? ನಿಮ್ಮ ಹತ್ರ ಏನಾದ್ರು ಮಾತಾಡ್ತಿದ್ರ, ಏನ್ ಹೇಳ್ತಿದ್ರು? ಅವರು ಈಗಿಂದಲ್ಲ, ಚಿಕ್ಕ ಮಗು ಆಗಿದ್ದ ಗೋಲ್ಡ್ ಎಲ್ಲ ಇಷ್ಟ ಇಲ್ವಂತೆ. ಚಿಕ್ಕ ವಯಸ್ಸಲ್ಲ ಗಂಡು ಮಗು ತರನೇ ಬೆಳೆದ್ರಂತೆ. ಅವರು ಚಿಕ್ಕ ಸರ್ಕಸ್ ಎಲ್ಲ ಮಾಡೋರಂತೆ, ಆಗಲ್ಲ ಆ ಥರ ಎಲ್ಲ ಏನೇನೋ ವಿಷಯಗಳು ಇರೋರು. ನಿಮಗೆ ಪ್ರತ್ಯೇಕವಾಗಿ ಏನಾದ್ರು ಸಹಾಯ ಮಾಡೋದು ಅಥವಾ ನೀವೇನಾದ್ರೂ ಪರ್ಸನಲ್ ಆಗಿ ಮಾತಾಡಿದ್ದು? ಆಗಿನ ಕಾಲದಲ್ಲಿ ಹಂಗೆಲ್ಲ ತುಂಬಿದಿತ್ತು. ಅವ್ರ ಹೆಸರು ಮಡಗಿ ಇದು ಅವ್ರ ಹೆಸರು ನಾನು ಶೋರೂಮ್ ಎಲ್ಲ ಓಪನ್ ಮಡಗದ್ಮೇಲೆ ಸಾಕಷ್ಟು ಹಣ ನಾನು ಸಂಪಾದನೆ ಮಾಡಿದ್ದೀನಿ. ಅವ್ರದ್ದು ಯಾವುದೇ ಥರ ನಾನು ಸಹಾಯ ಪಡೀತಾ ಇರಲಿಲ್ಲ. ಈಗ ಅವರು ಇನ್ನಿಲ್ಲ ಅಂತ ಕೇಳಿದಾಗ ಏನ್ ಮಿಸ್ ಮಾಡ್ಕೊಳ್ತೀರಾ ಅವ್ರನ್ನ? ಎಲ್ಲರೂ ಫ್ಯಾಮಿಲಿ, ಫ್ರೆಂಡ್ಸ್, ಎಲ್ಲ ಫ್ಯಾನ್ಸ್ ಎಲ್ಲ ಇದ್ದಾಗಿಂದ ನನ್ಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ಸರಿ ನಾನು ಅವ್ರ ಜೊತೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಇದ್ರೆ ನಾನು ಕಾರ್ ಹತ್ತಿ ಮನೆಗೆ ಹೋಗ್ಬೇಕಾದ್ರೆ ಅಮ್ಮ ಜೊತೆ ನಾನು ಆಗಿನ ಕಾಲದಲ್ಲಿ ಹಾಗೆಲ್ಲ ಹೆಂಗಿರ್ತಾ ಇತ್ತು ಅಂದ್ರೆ ಅವ್ರ ಮನೇಲಿ 1997, 98 ಅಲ್ಲೆಲ್ಲ ಆ ಟೈಮಲ್ಲಿ ನಾವು ಮಡ್ರಾಸ್ಗೆ ಹೋಗ್ಬೇಕಾದ್ರೆ ಅವ್ರ ಮನೇಲಿ 15 ಜನ 20 ಜನ ಕೆಲಸಗಾರ ಇರ್ತಾ ಇದ್ರು ಮೇಡಮ್. ಮನೆಯಲ್ಲಿ ಕಾರ್ ಡ್ರೈವರು, 3 ಜನ ಕಾರ್ ಡ್ರೈವರು, ಆ ಥರ ಎಲ್ಲ ಇರ್ತಾ ಇದ್ರು ಮೇಡಮ್. ಅವರು ಹಂಗೆಲ್ಲ ಇದ್ದಿ, ಆ ಥರ ಎಲ್ಲ ವೈಭೋಗದಲ್ಲಿ ಇದ್ದಿ ಇವರು ನಮ್ಮ ಜೊತೆ ಹಿಂಗೆ ಸರಳವಾಗಿ ಇಲ್ಲಿ ಅವೆಲ್ಲ ಬಿಟ್ಟು ಬಂದ್ರ ಅಂತ ನಾನು ನಂಬಕ್ಕೆ ಆಗ್ತಿಲ್ಲ. ಇದೇ ಮನೆ ಅಂತಂದ್ರೆ ಎದುರುಗಡೆನೇ ಸಮುದ್ರ ಇದ್ದಿದ್ದು, ಅಂತ ಮನೇಲಿ ಇರ್ತಾ ಇದ್ದೀವಿ ಮೇಡಮ್. ಅಂತ ಮನೇಲಿ ಇದ್ದಿದ್ದವರು. ಅವ್ರು ಅಷ್ಟು ದೊಡ್ಡ ಗಾಯಕಿ ಅಂತ ಗೊತ್ತಾದ್ಮೇಲೆ ನೀವು ಅವ್ರ ಜೊತೆ ಏನಾದ್ರು ಅನ್ಕೊಳ್ತಿದ್ದ, ಮುಜುಗರ ಪಟ್ಕೊಳ್ತಿದ್ರೆ ಹೇಗೆ? ಏನೂ ಇಲ್ಲ. ಏನಕ್ಕೆ ಅಂದ್ರೆ ಅಮ್ಮ ಹೇಳೋರು ನಂಗೆ ಏಜ್ ಆಗಿದೆ ಗೊತ್ತಾಗಿಲ್ಲ. ನಾನು 4 ಗೋಡೆ ಮನೇಲಿ ಲೈಟಲ್ಲಿ ಮ್ಯೂಸಿಕಲ್ಲೇ ಕಳೆದ್ಬಿಟ್ಟೆ ಮಾತಾಡಿದೆ. ನನ್ನ ಟೈಮಲ್ಲಿ ಇದಾಗಿದೆ ಗೊತ್ತಾಗ್ಲಿಲ್ಲ. ನಾನು ನಿಮ್ಮಷ್ಟೇ ಏಜು ಅಂತಾನೆ ನಂಗೆ ಅನ್ಕೋತೀನಿ ಯಾವಾಗ್ಲೂ ಅಂತ. ಆ ಥರ ಇರೋದು. ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತಿದ್ರು ಯಾವಾಗ್ಲೂ ನಿಮ್ಗೆ? ಒಂದು ಅಂತ ಏನಿಲ್ಲ ಮೇಡಮ್, ಎಲ್ಲ ಶೇರ್ ಮಾಡ್ಕೊಳ್ಳಿ, ಏನು ಅವ್ರಿಗೆ ಆಗು ಹೋಗು ಎಲ್ಲ ನಾವೇ ನೋಡ್ಕೊತೀವಿ. ಆ ಥರ ಈ ಭೂಮಿ ಮೇಲೆ ಇನ್ನೊಬ್ರು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಆ ಥರ. ಏನಕ್ಕೆ ಅಂದರೆ ಒಂದು ಟೆಂಪಲ್ಗೆ ಹೋಗ್ಲಿ, ಒಂದು ಇದಕ್ಕೆ ಹೋಗ್ಲಿ, ಅವ್ರಿಗೆ ಫ್ಯಾನ್ಸ್ ಜೊತೆ ಎಷ್ಟು ಬೆರೀತಾ ಇದ್ರು ಅಂತ ಅಂದರೆ ಅವರು ಕೈ ಕಾಲೆಲ್ಲ ಕಿತ್ಕೊಡಂಗಿದ್ರೆ ಕೊಟ್ಬಿಡೋರು ಅಷ್ಟು ಮೇಡಮ್. ಅಲ್ಲಲ್ಲ, ಅಷ್ಟು ಅವ್ರಿಗೆ ಫ್ಯಾನ್ಸ್ಗೆ ಅಷ್ಟು ಪ್ರೀತಿ ಮೇಡಮ್. ಅವ್ರು ಹೇಳೋರು ಅದೇನೋ ಒಂದು ಸ್ಟೇಜ್ಗೆ ಹೋದ್ರೆ ನನಗೆ ಬಾಂಧವ್ಯ ಬೆಳೆದು ಬಿಡ್ತದೆ, ಅಟ್ಯಾಚ್ಮೆಂಟ್ ಬೆಳೆದು ಬಿಡ್ತದೆ ಅಂತ. ಯಾವುದೇ ಪ್ರೋಗ್ರಾಮ್ ಮುಗಿದ್ಮೇಲೆ ಅಷ್ಟು ಸ್ಟ್ರೈನ್ ಆಗಿದೆ. ಅವರು ಮಿನಿಮಮ್ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ 40 ಸಾಂಗ್ 45 ಸಾಂಗ್ ಮಾಡ್ಕೊಳ್ಳೋರು, 40-45 ಸಾಂಗ್. ಆ ಸಾಂಗ್ ಎಲ್ಲ ಅಷ್ಟು ಸ್ಟ್ರೈನ್ ಆದ್ಮೇಲೆ ಫ್ಯಾನ್ಸ್ಗೆ ಅಂತ 1 ಅವರ್ ಇಟ್ಟಿರ್ತಾರೆ ಎಲ್ಲರೂ ಆಟೋಗ್ರಾಫ್ ಮಾಡಿಕೊಟ್ಟು. ಈ ಕ್ಷಣಕ್ಕೆ ಯಾವ್ದಾದ್ರು ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ್ದು ಹೇಳ್ತೀವಿ? ನಾನು ಗಾಡಕ್ ಬರಲ್ಲ. ಇದಿಷ್ಟು ನವೀನ್ ಅವರ ಮಾತಾಡಿದ್ರು. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗಾಂಚಿ ನ್ಯೂಸ್, ಬೆಂಗಳೂರು.
ಎಲ್ಲ ಸಿಗಲ್ಲ. ಏನ್ ಮಾಡಿದ್ರು ಅವ್ರಿಗೆ ಮೈಸೂರಲ್ಲಿ ತುಂಬಾ ಇಷ್ಟ. ಒಬ್ಬೊಬ್ರೆ ಆತರ ಹುಟ್ಟೋರು, ಒಬ್ಬೊಬ್ರು ಅದಲ್ಲದೆ ಇಲ್ಲಿ ದಪ್ಪನ ಆಯ್ತಾರೋದು ತುಂಬಾ. ಇಲ್ಲ, ಮೈಸೂರು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವ್ರು ಮೈಸೂರಲ್ಲಿ ಬಂದ್ರೆ ತುಂಬಾ ಸತಿ ಇಲ್ಲೇ ಇರ್ತಾ ಇದ್ರು. ಯಾವಾಗ್ಲೂ ಜಾನಕಿ ಅಮ್ಮ ಅಂತಿವ್ರು ಈ ತರ ಒಂದು ಕೋಗಿಲೆ, ಒಂದು ಒಳ್ಳೆ ಆರ್ಟಿಸ್ಟ್, ಮತ್ತೆ ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಬಟ್ ಇಂಥ ವ್ಯಕ್ತಿ ಮತ್ತೆ ಹುಟ್ಟಲ್ಲ, ಮುಟ್ಟು ಬರ್ಲಿ ಮತ್ತೆನೆ. ಆಲ್ ದ ಬೆಸ್ಟ್. ಓಕೆನಾ. ನಾದಕ್ಕೆ ನಲಿಯದ ಮನಸ್ಸೇ ಇಲ್ಲ, ನಾದಕ್ಕೆ ಒಲಿಯದ ದೇವರೇ ಇಲ್ಲ ಎಂದು ಹಾಡಿ ನಮಗೆ ನಾದವನ್ನು ದೈವತ್ವಕ್ಕೆ ಮನಸ್ಸಿಗೆ ಮುದ ನೀಡಿದಂತ ಮಹಾನ್ ಗಾಯಕಿ, ಗಾನ ಕೋಗಿಲೆ, ಗಾನ ಸರಸ್ವತಿಯಾದಂಥ ಶ್ರೀಮತಿ ಎಸ್ ಜಾನಕಿ ಅಮ್ಮನವರ ದರ್ಶನಕ್ಕಾಗಿ ಬಂದಿದ್ದೇವೆ. ಪುಣ್ಯಾತ್ಗತ್ತಿ ಕೊನೆಯಲ್ಲೂ ಕೂಡ ಕರ್ನಾಟಕದ ನೆಲದಲ್ಲೇ ಇಲ್ಲಿಯೇ ಕೂಡ ತಮ್ಮ ಜೀವವನ್ನು ತ್ಯಜಿಸಿದ್ದಾರೆ. ಅವರಿಗೆ ಕನ್ನಡಿಗರ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಓಕೆ, ನಾದ ಬ್ರಹ್ಮ ಹಂಸಲೇಖ ಅವರು ಕೂಡ ಬಂದು ಈಗ ಎಸ್ ಜಾನಕಿ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಂಗೀತ ಲೋಕದ ದಿಗ್ಗಜರು ಆಲ್ರೆಡಿ ಒಬ್ಬೊಬ್ಬರೇ ಆಗಮಿಸಿ ಅವರ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ಅದರ ಜೊತೆಗೆ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಎಷ್ಟೋ ಅಭಿಮಾನಿಗಳನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದಾಗ ಗ್ಯಾರಂಟಿ ನ್ಯೂಸ್ ಅವರು ಕೂಡ ಎಸ್ ಜಾನಕಿ ಅವರ ಹಾಡುಗಳನ್ನು ನೆನಪು ಮಾಡ್ಕೊಳ್ತಾ, ಅವ್ರು ನಡೆದು ಬಂದ ಹಾದಿಯನ್ನ ನೆನಪು ಮಾಡ್ಕೊಳ್ತಾ, ಅವರು ಕೊಟ್ಟಿರುವ ಕೊಡುಗೆಗಳನ್ನ ನೆನಪು ಮಾಡ್ಕೊಳ್ತಾ ಭಾವುಕರಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ರಿ. ಅವರ ಕುಟುಂಬಸ್ಥರು ಭಾವುಕರಾಗಿರೋದು, ಅಭಿಮಾನಿಗಳು ಭಾವುಕರಾಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಫೋಟೋ ಅಂತ ಬ್ರೋ, ಫೋಟೋ ಗೊತ್ತಿದೆ, ಫೋಟೋ ಫ್ರೇಮ್ ಫೋಟೋ. ಒಂದು ರೀತಿ ಗಾನಕ್ಕೋಗಿಲೆ ಜಾನಕಮ್ಮನವರ ನಿಧನದ ವಿಷಯ ಗೊತ್ತಾಗಿದೆ ಬಂಧುಗಳೇ. ಒಂದೇನಂದ್ರೆ ಮೈಸೂರಿನಲ್ಲಿ ಅವರ ಪ್ರಾಣತ್ಯಾಗ ಆಗಿರೋದು ಮಾತ್ರ ಒಂದು ರೀತಿ ನಮಗೆ ಸಮಾಧಾನ. ಯಾಕಂದ್ರೆ ಹತ್ತಿರದಿಂದ ಅವ್ರನ್ನ ನೋಡುವಂಥದ್ದು, ಏನೋ ಒಂದು ಸಣ್ಣ ಸೇವೆ ಮಾಡುವಂಥದ್ದನ್ನ ಇವತ್ತು ಮಾಡಿದೀವಲ್ಲ ಅನ್ನೋದಷ್ಟೇ ಸಮಾಧಾನ ಬಿಟ್ರೆ ಇನ್ನು ಅವ್ರಿಗೆ ಸಾಟಿ ಆದಂಥ ಧ್ವನಿ, ಸಾಟಿ ಆಗುವಂಥ ಕಂಠ ಇನ್ನೆಲ್ಲೂ ಇಲ್ಲ ಅನ್ನೋದು ಗೊತ್ತಿರುವಂಥ ಸಂಖ್ಯೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ವಿ, ಆಗಿನ ಗೆಜ್ಜೆ ಪೂಜೆಯ ಹಾಡುಗಳು, ಗಗನವೆಲ್ಲೋ ಭೂಮಿಯೆಲ್ಲೋ ಹಾಡು ಕೇಳಿದಾಗ ಮೈ ರೋಮಾಂಚನ ಆಗ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಆ ಎರಡೂ ಕನಸಲ್ಲಂತೂ ನಾವು ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂಥ ಗೀತೆಗಳನ್ನ ಇನ್ಯಾರೂ ಹಾಡಕ್ಕಾಗದೇ ಇಲ್ಲ. ಮಹಾನ್ ದೈವಭಕ್ತರು ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಕೈಯಲ್ಲಿ ಕೃಷ್ಣನ ವಿಗ್ರಹವನ್ನ ಇಟ್ಕೊಂಡು ಅವರು ಇರೋದನ್ನ ನಾವು ಗಮನಿಸಬಹುದು. ಆ ರೀತಿಯ ದೈವಭಕ್ತರು ಕೈಯಲ್ಲಿ ಕೃಷ್ಣನ್ ಇಟ್ಕೊಂಡೇ ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಣ್ಣ ವಿಗ್ರಹನೂ ಕೈಯಲ್ಲಿದೆ, ಅವ್ರಿಗೆ ಅವರೇ ಸಾಟಿ. ನಾವಿನ್ನ ಇದಕ್ಕಿಂತ ಏನು ಹೆಚ್ಚು ಕೇಳಕ್ಕಾಗಲ್ಲ. ನಮಸ್ಕಾರ.